ಪೊಲೀಸ್ ಇಲಾಖೆಯನ್ನು ವಿನಂತಿಯನ್ನು ಮಾಡ್ತೀವಿ, ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತೀವಿ. ಇದಕ್ಕೆ ವಿಶೇಷವಾದ ಒಂದು ತನಿಖಾ ತಂಡವನ್ನು ರಚನೆ ಮಾಡಬೇಕು ಮೊದಲನೇದಾಗಿ. ಯಾಕೆಂದರೆ 13 ವರ್ಷ ಕಳೆದರೂ ಸಹ ಇದು ಕೇಸು ಖುಲಾಸೆನೂ ಆಗಿಲ್ಲ, ದಿನೇ ದಿನೇ ಒಂದೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಾರ್ವಜನಿಕರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಆತಂಕ ಹುಡ್ತಾ ಇದೆ. ಇವತ್ತು ಹೆಣ್ಮಕ್ಳು ಶಾಲೆಗೆ ಹೋಗಿ ಬರೋದು ಹೆಂಗೆ, ಕಾಲೇಜ್ಗೆ ಹೋಗಿ ಬರೋದು ಹೆಂಗೆ? ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ ಮತ್ತು ಪೊಲೀಸ್ ಇಲಾಖೆಗೆ ಗೌರವ ಕೊಡ್ತೀವಿ, ಅವರ ಆಯಾಮದಲ್ಲಿ ತನಿಖೆಯನ್ನು ಮಾಡಲಿ. 13 ವರ್ಷ ಕಳೆದರೂ ಸಹ ತಾತ್ವಿಕ ಒಂದು ಅಂತ್ಯ ಕಾಣ್ತಾ ಇಲ್ಲ. ದಿನಕ್ಕೊಂದು ಸ್ವರೂಪ, ದಿನಕ್ಕೊಬ್ಬ ವ್ಯಕ್ತಿ ಹೆಸರು ಇದರಲ್ಲಿ ಬರ್ತಾ ಇದೆ. ಜನ ನ್ಯಾಯಾಲಯ ಮತ್ತು ಇಲಾಖೆ ಒಟ್ಟುಗೂಡಿ, ಯಾಕೆಂದರೆ ನ್ಯಾಯಾಧೀಶರು ಮನುಷ್ಯರೇ, ನ್ಯಾಯಾಧೀಶರಿಗೂ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ಹಾಗಾಗಿ ನ್ಯಾಯ ಕೊಟ್ಟೇ ಕೊಡ್ತಾರೆ. ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು ಒಂದಷ್ಟು ಒಕ್ಕೂಟಗಳು ಸೇರಿ ಹೋರಾಟವನ್ನು ಮಾಡ್ತಾಯಿದ್ದು. ಶ್ರೀಮಂತರಾದರೆ ಹೆಂಗಾರು ಜಯಿಸ್ಕೊಬಿಡ್ತಾರೆ. ಬಡ ಕುಟುಂಬಗಳಲ್ಲಿ ಈ ಥರ ಘಟನೆಗಳು ನಡೆದುಬಿಡ್ತು ಅಂತ ಅಂದರೆ ತುಂಬ ನೋವಾಗ್ತದೆ. ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಮತ್ತು ಅಷ್ಟು ಶಕ್ತಿ ಇರಲ್ಲ. 13 ವರ್ಷಗಳಿಂದ ವಿಶೇಷವಾದ ಚರ್ಚೆ, ವಿಶೇಷವಾದ ಆಯಾಮ ಪಡ್ಕೊಳ್ತಕ್ಕಂಥ ಈ ಒಂದು ಸೌಜನ್ಯ ಪ್ರಕರಣ ಅತಿ ಶೀಘ್ರದಲ್ಲೇ ಇದು ಇತ್ಯರ್ಥ ಆಗಬೇಕು. ಸೌಜನ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಂತಂದರೆ ಸಂಘಟನೆಗಳು ಸಾಕಷ್ಟು ಧ್ವನಿಗಳನ್ನು ಎತ್ತಾ ಇರುವಂಥದ್ದು. ಅದರ ಜೊತೆಗೆ ಇದೀಗ ಕರ್ನಾಟಕ ಕಾರ್ಮಿಕ ವೇದಿಕೆಯು ಕೂಡ ಒಂದಿಷ್ಟು ಧ್ವನಿಯಾಗಿ ಗೂಡಿಸ್ತಾ ಇರುವಂಥದ್ದು. ಅಂತಂದರೆ ತನಿಖೆ ಸಂಪೂರ್ಣವಾಗಿ ಇವತ್ತು ನಡೀಲಿ, ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾತಾಡ್ತಾ ಹೋಗೋಣ. ಸರ್, ಇವಾಗ ಪ್ರತಿಭಟನೆ ಮಾಡೋದಕ್ಕೆ ಒಂದಿಷ್ಟು ಅವಕಾಶಗಳು ಸಿಗ್ತಾ ಇದೆ, ಇನ್ನೊಂದು ಕಡೆ ಸಿಗ್ತಾ ಇಲ್ಲ. ಸೊ ಈಗ ಮರು ತನಿಖೆ ಮಾಡೋದಕ್ಕೆ ಒಂದಿಷ್ಟು ಆಗ್ರಹ ಮಾಡಿ ಒಂದಿಷ್ಟು ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ಬಂದಿದ್ದೀರಾ, ಏನು ಹೇಳ್ತೀರಾ? ಈ ವಿಷಯದಲ್ಲಿ ನಾವು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡಿದ್ದು. ಇವತ್ತು ಅಂದರೆ 12ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ. ಸೌಜನ್ಯಳ ಪರವಾಗಿ ನಾವು ಸಹ ಹೋರಾಟಗಾರರು ಇರ್ತೀವಿ, ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾವು ಪೊಲೀಸ್ ಇಲಾಖೆಗೆ ಒಂದು ಅನುಮತಿಯನ್ನು ಕೇಳಿದ್ದು. ಪೊಲೀಸ್ನವರು ನಮಗೆ ಒಂದು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಇದು ಕೋರ್ಟಲ್ಲಿರೋ ದೆಸೆಯಿಂದ, ನ್ಯಾಯಾಲಯದಲ್ಲಿ ಇರೋ ದೆಸೆಯಿಂದ, ನಿರ್ಬಂಧನೆ ಇರೋ ದೆಸೆಯಿಂದ ನಿಮ್ಗೆ ಹೋರಾಟ ಮಾಡಲಿಕ್ಕೆ ನಿರಾಕರಣೆಯನ್ನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ. ನಾವು ಮಾಧ್ಯಮದ ಮುಖೇನವಾಗಿ ಸರ್ಕಾರವನ್ನು ವಿನಂತಿ ಮಾಡ್ತೀವಿ, ಪೊಲೀಸ್ ಇಲಾಖೆಯನ್ನು ವಿನಂತಿಯನ್ನು ಮಾಡ್ತೀವಿ, ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತೀವಿ. ಇದಕ್ಕೆ ವಿಶೇಷವಾದ ಒಂದು ತನಿಖಾ ತಂಡವನ್ನು ರಚನೆ ಮಾಡಬೇಕು ಮೊದಲನೇದಾಗಿ. ಯಾಕೆಂದರೆ 13 ವರ್ಷ ಕಳೆದರೂ ಸಹ ಇದು ಕೇಸು ಖುಲಾಸೆನೂ ಆಗಿಲ್ಲ, ದಿನೇ ದಿನೇ ಒಂದೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಆತಂಕ ಹುಡ್ತಾ ಇದೆ. ಇವತ್ತು ಹೆಣ್ಮಕ್ಳು ಶಾಲೆಗೆ ಹೋಗಿ ಬರೋದು ಹೆಂಗೆ, ಕಾಲೇಜ್ಗೆ ಹೋಗಿ ಬರೋದು ಹೆಂಗೆ, ಅಥವಾ ಜನ ಇಲ್ಲದ ಸ್ಥಳದಲ್ಲಿ ನಾವು ಸ್ವತಂತ್ರವಾಗಿ ಹೆಂಗೆ ಓಡಾಡೋದು ಎನ್ನುವ ಒಂದು ಪ್ರಶ್ನೆ ಹೆಣ್ಣುಮಕ್ಕಳ ಎತ್ತಂಥ ಪೋಷಕರಲ್ಲಿ ಆತಂಕ ಕಾಡ್ತಾ ಇದೆ. ಕೇವಲ ಸೌಜನ್ಯ ಒಬ್ಬಳದ ವಿಷಯ ಅಲ್ಲ, ನಮ್ಮ ಮಕ್ಕಳ ವಿಷಯ, ಅಧಿಕಾರಿಗಳ ಮಕ್ಕಳ ವಿಷಯ, ಡಾಕ್ಟ್ರುಗಳ ಮಕ್ಕಳ ವಿಷಯ, ಮಂತ್ರಿಗಳ ಹೆಣ್ಣು ಮಕ್ಕಳ ವಿಷಯ, ಸಮಗ್ರ ಎಲ್ಲ ಹೆಣ್ಣು ಮಕ್ಕಳ ವಿಷಯವಾಗಿ ನಾವು ಗಂಭೀರವಾದ ಒಂದು ಚಿಂತನೆಯನ್ನು ನಡೆಸ್ತಾ. ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ ಮತ್ತು ಪೊಲೀಸ್ ಇಲಾಖೆಗೆ ಗೌರವ ಕೊಡ್ತೀವಿ, ಅವರ ಆಯಾಮದಲ್ಲಿ ತನಿಖೆಯನ್ನು ಮಾಡಲಿ. ಆದರೆ ನಮ್ಮ ಕೋರಿಕೆ ಮತ್ತು ಒತ್ತಾಯ ಏನಂತ ಅಂದರೆ, ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಸೌಜನ್ಯ ಪ್ರಕರಣ. 13 ವರ್ಷ ಕಳೆದರೂ ಸಹ ತಾತ್ವಿಕ ಒಂದು ಅಂತ್ಯ ಕಾಣ್ತಾ ಇಲ್ಲ. ದಿನಕ್ಕೊಂದು ಸ್ವರೂಪ, ದಿನಕ್ಕೊಬ್ಬ ವ್ಯಕ್ತಿ ಹೆಸರು ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಘನ ನ್ಯಾಯಾಲಯ ಮತ್ತು ಇಲಾಖೆ ಒಟ್ಟುಗೂಡಿ, ಯಾಕೆಂದರೆ ನ್ಯಾಯಾಧೀಶರು ಮನುಷ್ಯರೇ, ನ್ಯಾಯಾಧೀಶರಿಗೂ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ಹಾಗಾಗಿ ನ್ಯಾಯ ಕೊಟ್ಟೇ ಕೊಡ್ತಾರೆ, ಇದರಲ್ಲಿ ಸಂದೇಹ ಏನಿಲ್ಲ. ನಾವು ಸಹ ಈ ಒಂದು ತ್ವರಿತಗತಿಯಲ್ಲಿ ನಡೀಲಿ, ವಿಚಾರಣೆ ನಡೀಲಿ, ಮರು ತನಿಖೆ ಆಗಲಿ ಅಂತ ಎಲ್ಲ ಹೋರಾಟಗಾರರು ಇವತ್ತು ಹೋರಾಟಕ್ಕೆ ಬಂದು, ಆದರೆ ಹೋರಾಟಕ್ಕೆ ಅವಕಾಶ ಇಲ್ಲದ ಕಾರಣ ಹೋರಾಟವನ್ನು ಮೊಟಕುಗೊಳಿಸಿ ನಮಗೆ ಮಾಹಿತಿ ಬೇಕು. ಯಾಕೆ ಏನು ಕೋರ್ಟಲ್ಲಿ ಏನು ಆದೇಶ ನಮಗೆ ಗೊತ್ತಿಲ್ಲ, ಆದೇಶ ಕಾಪಿಯನ್ನು ನಾವು ಸಹ ನೋಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ನಿಜವಾಗಿಯೂ ಕೋರ್ಟ್ ಆದೇಶ ಆಗಿದರೆ ನೀವು ಹೋರಾಟ ಮಾಡಬಾರ್ದು ಈ ವಿಷಯದಲ್ಲಿ ಅಂತಂದರೆ ನಾವು ಕೈಬಿಟ್ಟು ಮನೆ ಕಡೆಗೆ ಹೋಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ನಿಮ್ಮ ಮಾಧ್ಯಮದ ಮುಖೇನವಾಗಿ ನಾನು ವಿನಂತಿ ಮತ್ತು ಎಚ್ಚರಿಕೆ ಸಂದೇಶ ಕೊಡ್ತಕ್ಕಂಥದ್ದು, ಯಾರೂ ಸಹ ನ್ಯಾಯದ ಪರವಾಗಿರಬೇಕು, ಅನ್ಯಾಯದ ಪರವಾಗಿ ಯಾರೂ ಸಹ ಇರಬಾರ್ದು. ಇವತ್ತು ಹೆಣ್ಣು ಮಕ್ಕಳು ಅಂತ ಅಂದರೆ ಬೀದಿಲಿ ಓಡಾಡೋದೇ ಕಷ್ಟ ಆಗ್ಬಿಟ್ಟದೆ. ಸ್ವಾತಂತ್ರ್ಯ ಬಂದರೂ ಸಹ, 47ರ ಸ್ವಾತಂತ್ರ್ಯ ಬಂದರೂ ಸಹ ಗಂಡು ಮಕ್ಕಳೇ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಸ್ಥಳದಲ್ಲಿ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇದಿಲ್ಲ. ಯಾಕೆ ಅಂತ ಅಂದರೆ ಶಾಲಾ ಮಕ್ಕಳಿರ್ಬೋದು, ಕಾಲೇಜ್ಗೆ ಹೋಗ್ತಕ್ಕಂಥದ್ದು, ಇವತ್ತು ಸಣ್ಣ ಸಣ್ಣ ಮಕ್ಕಳ ಮೇಲೂ ಅತ್ಯಾಚಾರ ನಡೆದಿರ್ತಕ್ಕಂಥ ಘಟನೆಗಳು ನಾವು ನೋಡ್ತಾ ಇರ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವೇ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೆ ಒಂದು ಮನವಿ ಮತ್ತು ಒಂದು ಸರ್ಕಾರಕ್ಕೆ ಈ ಒಂದು ಗಮನ ಹರಿಸೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿದ್ದೀವಿ. ದಯಮಾಡಿ ತಮ್ಮ ಮಾಧ್ಯಮದವರು ಮುಂದಾಗಬೇಕು. ಆಮೇಲೆ ಮಾಧ್ಯಮಗಳು ಒಳ್ಳೆಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ
ಯಾರಾದರೂ ಒಂದು ಇದು ಬ್ಯಾನ್ ಮಾಡಿ ಅಥವಾ ನಿರ್ಬಂಧ ಏರಿ ಅಂತ ಅಂದರೆ ನೋಡಿ ಮಾಡಿ. ಯಾಕೆಂದರೆ ಇವತ್ತೇನು ಅಂತಂದರೆ ರೈತ ಎಲ್ಲ ಕೃಷಿ ಚಟುವಟಿಕೆಯಲ್ಲಿ ಇರ್ತಾನೆ, ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಆತ ಕೋರ್ಟ್ಗೆ ಹೋಗಿ ಈ ಒಂದು ಇದ್ರ ವಿಷಯವಾಗಿ ನಿರ್ಬಂಧ ಏರಿ ಅಂತ ಹೋಗ್ಲಿಕ್ಕಾಗಲ್ಲ. ಹಣ ಖರ್ಚು ಮಾಡಿಕೊಂಡು ಪ್ರಭಾವಿ ಇರ್ತಕ್ಕಂಥವ್ರೆ, ತಪ್ಪು ಮಾಡಿರ್ತಕ್ಕಂಥವ್ರೆ ನಿರ್ಬಂಧ ಏರಲಿಕ್ಕೆ ಜಾಸ್ತಿ ಹೋಗ್ತಾರೆ. ಹಾಗಾಗಿ ನೋಡಿ ಇದರ ವಿಚಾರಣೆಯನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಯಾರು ಚಕಾರವನ್ನು ಎತ್ತುತ್ತಾರೆ, ಯಾರ ಹತ್ರ ಪುರಾವೆ ಇದೆ ಅವರನ್ನು ಬಹಿರಂಗವಾಗಿ ತರಲಿ ಅನ್ನೋ ಒಂದು ಆದೇಶವನ್ನು ಹೊರಡಿಸೋ ಮುಖ್ಯವಾಗಿ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು ಒಂದಷ್ಟು ಒಕ್ಕೂಟಗಳು ಸೇರಿ ಹೋರಾಟವನ್ನು ಮಾಡ್ತಾಯಿದ್ದು. ಇವತ್ತು ಹೋರಾಟಕ್ಕೆ ವಿರಾಮವನ್ನು ಕೊಡ್ತಾ ಇದ್ವಿ. ನಿಮ್ಮ ಮಾಧ್ಯಮ ಮುಖ್ಯವಾಗಿ ಸಂದೇಶವನ್ನು ಕೊಡ್ತಾ ಇದ್ವಿ. ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್, ಯಾಕಂದ್ರೆ ಸಮೀರ್ ಎಂಬಡಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನಿಂದ ಆರಂಭ ಆಗಿರುವಂಥದ್ದು ಈಗ ಮತ್ತೆ ಆ ಕೇಸ್ಗೆ ಮತ್ತೆ ಒಂದಿಷ್ಟು ಪುಷ್ಟಿ ಕೊಟ್ಟಂಗೆ ಆಗಿಬಿಟ್ಟಿದೆ. ಅಂತಂದರೆ ಜನರಿಗೆ ಹೌದಪ್ಪ ಈ ರೀತಿ ಇತ್ತಾ ಏನು ಅನ್ನೋದ್ರ ಬಗ್ಗೆಯೂ ಕೂಡ, ಅಂತಂದರೆ ಇಷ್ಟು ದಿನಗಳ ಕಾಲ ಶಾಂತವಾಗಿದ್ದಂಥ ಸೌಜನ್ಯ ಕೇಸ್ 13 ವರ್ಷಗಳಿಂದ ಇದು ಯಾವಾಗ ಒಂದು ವಿಡಿಯೋ ವೈರಲ್ ಆಯಿತು, ಅದಾದ ನಂತರ ಎಲ್ಲ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತರ ಪರ ಹೋರಾಟಗಾರರಾಗಿರ್ಬೋದು, ಸಾರ್ವಜನಿಕರಲ್ಲಿ ಹೌದು ಈ ಕೇಸ್ ವಿಚಾರಕ್ಕೆ ಹೀಗಾಗಿತ್ತೆ ಅನ್ನುವಂಥದ್ದು ಒಂದಿಷ್ಟು ವೈರಲ್ ಆಯಿತು. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಈಗ ನಾನು ಮೊನ್ನೆ ನೋಡ್ತಾ ಇದ್ದೆ, ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಆ ಕೋರ್ಟ್ನ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇದೆ. ತಮ್ಮ ಗಮನಕ್ಕೂ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ. ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ ಇಲಾಖೆಗೆ, ಯಾವ ಟೈಮಲ್ಲಿ FIR ಮಾಡಿದ್ರಿ, ಅದೇನು ಮಾಡಿದ್ರಿ, ಅದೇನೋ ಆ ಲ್ಯಾಂಗ್ವೇಜಲ್ಲಿ ನ್ಯಾಯಾಧೀಶರು ನ್ಯಾಯಾಲಯದ ಲ್ಯಾಂಗ್ವೇಜ್ನಲ್ಲಿ ಬಳಕೆ ಮಾಡಿ ಒಂದಷ್ಟು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ನಮಗೆ ಗೊತ್ತಾಗಲ್ಲ, ಪೊಲೀಸ್ನವರ ಲ್ಯಾಂಗ್ವೇಜು ನಮಗೆ ಗೊತ್ತಾಗಲ್ಲ, ಡಾಕ್ಟ್ರು ಲ್ಯಾಂಗ್ವೇಜ್ ಗೊತ್ತಾಗಲ್ಲ, ಮತ್ತು ನ್ಯಾಯಾಧೀಶರು ಲ್ಯಾಂಗ್ವೇಜು ನಮಗೆ ಗೊತ್ತಾಗಲ್ಲ. ನಮಗೇನು ಹೋಗ್ಲಾ ಬಾರ್ಲಾ ತರ್ಲಾ ಉಳ್ಳ ಈ ಗ್ರಾಮ್ಯ ಭಾಷೆಗಳು ಬಿಟ್ಟರೆ ಒಂದಷ್ಟು ಅಧಿಕೃತವಾದ ಇದು ಗೊತ್ತಿಲ್ಲ. ಹಾಗಾಗಿ ಇದು ನ್ಯಾಯಾಲಯಕ್ಕೂ ಗಮನ ಸೆಳೆದಿರೋ ಹಿನ್ನೆಲೆಯಲ್ಲಿ ಇದು ಟ್ರಾನ್ಸ್ಪರೆಂಟಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ಏಕೆಂದರೆ ಕಳಂಕ ಬರಬಾರ್ದು, ಸಾರ್ವಜನಿಕರಿಗೆ ಗೊಂದಲ ಇದೆ. ಇಲ್ಲಿ ಯಾರೋ ಉಳ್ಳವರ ಪರವಾಗಿರ್ತಕ್ಕಂಥ ಸರ್ಕಾರವೋ ಉಳ್ಳವರ ಪರವಾಗಿರ್ತಕ್ಕಂಥ ಕಾನೂನು ಅನ್ನೋ ಒಂದು ಸಂಶಯ ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಅಲ್ಲಿ ಒಂದಷ್ಟು IPC ಸೆಕ್ಷನ್ ಇದ್ದು ಇವಾಗ ಎಲ್ಲ BSN ಮಾಡಿಬಿಟ್ಟಿದ್ದಾರೆ, ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ನ್ಯಾಯ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ. ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗಿಂತ ಹಿಡಿದು ರಾಷ್ಟ್ರದ ಪ್ರಥಮ ಪುರುಷ ರಾಷ್ಟ್ರಪತಿ ತನಕನೂ ಸಹ ಕಾನೂನು ಎಲ್ರಿಗೂ ಒಂದೇ ಎನ್ನುವ ಒಂದು ಭಾವನೆಯನ್ನು ಮೂಡಿಸುವಲ್ಲಿ ಪೊಲೀಸ್ ಇಲಾಖೆಗಳು ಮತ್ತು ಸರ್ಕಾರಗಳು ಇಂಥ ವಿಷಯಗಳನ್ನು, ಗಂಭೀರವಾದ ವಿಷಯಗಳನ್ನು ಮತ್ತಷ್ಟು ಗಂಭೀರವಾಗಿ ವಿಶೇಷವಾಗಿ ತೆಗೆದುಕೊಂಡು ಅದನ್ನು ಒಂದು ಸಮಾಪ್ತಿಯನ್ನುಗೊಳಿಸಿದ್ರೆ, ನ್ಯಾಯವನ್ನು ಕೊಡಿಸಿದ್ರೆ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ನಂಬಿಕೆ ಬರ್ತದೆ, ಪೊಲೀಸ್ನವ್ರ ಮೇಲೆ ನಂಬಿಕೆ ಬರ್ತದೆ, ಮತ್ತು ನ್ಯಾಯಾಲಯಕ್ಕೆ ಹೋಗ್ತೀವಿ ಅದ್ರ ಮೇಲೆ ನಂಬಿಕೆ ಹೋಗ್ತದೆ. ನಮ್ಮ ನಂಬಿಕೆಯನ್ನು ಕಳೆದುಕೊಳ್ತಕ್ಕಂಥ ಕೆಲಸವನ್ನು ಎಲ್ಲೂ ಸಹ ಮಾಡಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಯಾಕೆಂದರೆ ಬಡ ಕುಟುಂಬಗಳು, ಶ್ರೀಮಂತರಾದರೆ ಹೆಂಗಾರು ಜಯಿಸ್ಕೊಬಿಡ್ತಾರೆ, ಬಡ ಕುಟುಂಬಗಳಲ್ಲಿ ಈ ಥರ ಘಟನೆಗಳು ನಡೆದುಬಿಡ್ತು ಅಂತ ಅಂದರೆ ತುಂಬ ನೋವಾಗ್ತದೆ. ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಮತ್ತು ಅಷ್ಟು ಶಕ್ತಿ ಇರಲ್ಲ. ಇವತ್ತೇನೋ ರಾಜ್ಯ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಸಾರ್ವಜನಿಕರು ಬೆಂಬಲ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಮಾಧ್ಯಮಗಳು ಬೆಂಬಲ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೌಜನ್ಯ ತಂದೆ ತಾಯಿಗಳಿಗೆ ಒಂದು ಜೀವ ಇದೆ. ಇಲ್ಲ ಅಂತ ಅಂದರೆ ಎಲ್ಲೋ ಅವರು ನಿಟ್ಟುಸಿರು ಉಸಿರು ಬಿಟ್ಬಿಡ್ತಾಯಿದ್ರು. ಯಾಕಪ್ಪ ಮಗಳನ್ನು ಕಳ್ಕೊಂಡಿದ್ದೀವಿ, ತೇಜೋವಾದೆ ಆಗ್ತಾಯಿದೆ, ಧಮ್ಕಿ ಇದೆ ಅಂತ ಅಂದ್ಬಿಟ್ಟು ಅವರೆಲ್ಲೋ ಒಂದು ಮೂಲೆ ಗುಂಪು ಆಗ್ಬಿಡ್ತಾಯಿದ್ರು. ಹಾಗಾಗಿ 13 ವರ್ಷಗಳಿಂದ ವಿಶೇಷವಾದ ಚರ್ಚೆ, ವಿಶೇಷವಾದ ಆಯಾಮ ಪಡ್ಕೊಳ್ತಕ್ಕಂಥ ಈ ಒಂದು ಸೌಜನ್ಯ ಪ್ರಕರಣ ಅತಿ ಶೀಘ್ರದಲ್ಲೇ ಇದು ಇತ್ಯರ್ಥ ಆಗಬೇಕು. ಇದಕ್ಕೊಂದು ಪೂರ್ಣ ವಿರಾಮವನ್ನು ಹಾಕುವಂಥ ಕೆಲಸವನ್ನು ಸರ್ಕಾರ ವಿಶೇಷವಾಗಿ ಗಮನ ಹರಿಸಿದ್ರೆ ನಿಜವಾಗ್ಲೂ ನ್ಯಾಯ ಸಿಗೋದ್ರಲ್ಲಿ ಕೇವಲ ಗೇಣುದ್ದ ಬಿಟ್ಟರೆ ಇದು ಎಳ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಎಂತೆಂಥ ವಿಷಯವನ್ನು ನಮ್ಮ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಭೇದಿಸ್ತದೆ. ಈ ಸೌಜನ್ಯ ವಿಷಯವನ್ನು ಭೇದಿಸಿ ಶೀಘ್ರ ನ್ಯಾಯವನ್ನು ಕೊಟ್ಟರೆ ಆ ಒಂದು ಮೃತ ಕುಟುಂಬಕ್ಕೆ ಒಂದು ನೆಮ್ಮದಿ ಆಗ್ತದೆ, ಮತ್ತು ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಮ್ಮೆಲ್ಲ ಹೋರಾಟಗಾರರಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಸರ್ಕಾರ ಪಾತ್ರ ವಹಿಸ್ತು ಅಂತ ನಾವು ಸಹ ಒಂದು ಹೇಳ್ಕೊಳ್ಳಿಕ್ಕೆ ಸಾರ್ಥಕತೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ ಅಂತ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಂಘಟನೆಗಳ ಕನ್ನಡ ಸಮಿತಿಯ ಪದಾಧಿಕಾರಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,